ಬೆಸ್ಟ್ ಆಯುರ್ವೇದಿಕ್ ಡಾಕ್ಟರ್ ನಿಯರ್ ಮೀ, ಬೆಸ್ಟ್ ಅಲೋಪತಿಕ್ ಡಾಕ್ಟರ್ ನಿಯರ್ ಮೀ ಅಂತೆಲ್ಲ ನಾವು ಸರ್ಚ್ ಮಾಡಿ ಅವರ ಸಂಪರ್ಕ ಮಾಡುವುದರ ಮುಖಾಂತರ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿರ್ತೇವೆ. ಅದೇ ರೀತಿಯಲ್ಲೇ ಇನ್ನು ಮುಂದೆ ದ ಬೆಸ್ಟ್ ನೇಚುರೋಪ್ಯಾಥ್ ನಿಯರ್ ಮೀ, ದ ಬೆಸ್ಟ್ ನೇಚರ್ ಕ್ಯೂರ್ ಸೆಂಟರ್ ನಿಯರ್ ಮೀ ಅಂತ ಹುಡುಕುವುದರ ಮುಖಾಂತರ ತಮ್ಮ ಹತ್ತಿರದಲ್ಲಿರುವ ಪ್ರಕೃತಿ ಚಿಕಿತ್ಸಕರನ್ನು ಸಂಪರ್ಕಿಸಿ ಕೇವಲ ಬಂದಿರುವ ಸಮಸ್ಯೆಗೆ ಮಾತ್ರೆ ಮದ್ದುಗಳ ಮುಖಾಂತರ ಪರಿಹಾರವನ್ನು ಎದುರು ನೋಡದೆ ಬರೋದಕ್ಕೆ ಕಾರಣ ಏನು, ಮತ್ತೆ ಬಾರದಂತೆ ನಾನು ಮಾಡಿಕೊಳ್ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳೇನು ಅನ್ನುವಂತಹ ಆರೋಗ್ಯ ಜ್ಞಾನವನ್ನು ಕೊಟ್ಟು ದೀರ್ಘಕಾಲಿಕವಾಗಿ ಸಮಾಲೋಚನೆ ಮಾಡಿ ಮುಂದೆ ನಮಗೆ ಆ ಸಮಸ್ಯೆ ಬಾರದಂತೆ ಬರೋದಕ್ಕೆ ಕಾರಣಗಳನ್ನು ಕೊಟ್ಟು ಮತ್ತೆ ನಮ್ಮ ಕುಟುಂಬದಲ್ಲಿ ಆ ಸಮಸ್ಯೆ ಯಾರಿಗಾದರೂ ಬಂದಂತಹ ಸಂದರ್ಭದಲ್ಲಿ ಕೇವಲ ಆರೋಗ್ಯ ಮಾಹಿತಿಯಿಂದಲೇ ಸರಿಯಾಗುವಂತಹ ಅವಕಾಶಗಳನ್ನು ನಮಗೆ ತಿಳಿಸ್ಕೊಡುವ ಪ್ರಕೃತಿ ಚಿಕಿತ್ಸಕರನ್ನ, ವೈದ್ಯರನ್ನ, ಪ್ರಚಾರಕರನ್ನ, ಪಂಡಿತರನ್ನ ಸಂಪರ್ಕವನ್ನು ಸಾಧಿಸಿ ಒಡನಾಟವನ್ನು ಬೆಳೆಸಿ ಅದರ ಮುಖಾಂತರ ನಮಗೆ ಆರೋಗ್ಯ ಜ್ಞಾನ ಹೆಚ್ಚು ಮಾಡುವಂತಹ ಅದು ಪ್ರಕೃತಿ ಚಿಕಿತ್ಸೆ ಆಧಾರದ ಮೇಲೆ ವೈಜ್ಞಾನಿಕವಾಗಿ, ಇದು ಕೇವಲ ಪಾರಂಪರಿಕ ವಿಜ್ಞಾನವಾಗಿ ಉಳಿದಿಲ್ಲ, ಇದು ಸಹ 100% ವೈಜ್ಞಾನಿಕ ವಿಜ್ಞಾನ. ಹಿಂದೆ ಋಷಿಮುನಿಗಳು ಅವರ ಸಾಧನೆಯ ಭಾಗವಾಗಿ ಇದನ್ನು ನಮಗೆ ಅನ್ವೇಷಿಸಿ ಗ್ರಂಥಗಳಲ್ಲಿ ದಾಖಲು ಮಾಡಿ ಪಾರಂಪರಿಕವಾಗಿ ನಡೆದು ಬರ್ತಿತ್ತು. ಅದರ ಗಟ್ಟಿತನ, ಅದರ ಪರಿಹಾರಗಳನ್ನು, ಅದರ ಶಕ್ತಿಯನ್ನು ಕಂಡುಕೊಂಡಂತಹ ಸರ್ಕಾರ ಇದನ್ನು ವೈದ್ಯ ಪದವಿಯಾಗಿ ಮಾಡಿ ಆ ವೈದ್ಯರನ್ನು ಇವತ್ತು ನಮ್ಮ ಸೇವೆಗೆ ಲಭ್ಯವಾಗುವಂತಹ ಅವಕಾಶ ಆಗಿದೆ. ಅವರನ್ನು ನಾವು ಸಂಪರ್ಕಿಸುವರ ಮುಖಾಂತರ, ಆಮೇಲೆ ಇಲ್ಲಿ ಯಾವುದೇ ಹೆಚ್ಚು ಖರ್ಚಿರೋದಿಲ್ಲ, ಒನ್ ಟೈಮ್ ಖರ್ಚಿರಬಹುದು, ಅಲ್ಲಾದರೆ ಮಾತ್ರೆಗಳು ಪ್ರತಿ ತಿಂಗಳು ನಾವು ಕೊಂಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಆರೋಗ್ಯ ಜ್ಞಾನ ಬರೋದಕ್ಕೆ ಕಾರಣ ಬರಬಾರ್ದು ಅಂದರೆ ಕ್ರಮಗಳು ಇಷ್ಟನ್ನು ನಮ್ಗೆ ತಿಳಿಸ್ಕೊಡೋದ್ರಿಂದ ಒನ್ ಟೈಮ್ ನಮಗೆ ಕನ್ಸಲ್ಟೇಷನ್ ಫೀಸ್ ಅಷ್ಟಾದರೂ ಬರಬಹುದು. ತದನಂತರ ಅವಲಂಬನೆಗಳು ನಮಗೆ ಕಡಿಮೆ ಆಗುತ್ತೆ. ಅದಕ್ಕಾಗಿ ಇನ್ಮೇಲೆ ನಿಮಗೆ ಆರೋಗ್ಯ ಸಮಸ್ಯೆ ಬಂದಾದ ನಂತರ ಹತ್ತಿರದ ಪ್ರಕೃತಿ ಚಿಕಿತ್ಸಕರನ್ನು ಸಂಪರ್ಕಿಸಿ ಈ ಜ್ಞಾನವನ್ನು ಕಲಿತ್ಕೊಳ್ಳಿ, ಎಲ್ಲ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.